ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವಿಮಲಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತಿಳಿಸ್ತಾ ಮತ್ತೊಂದು ಆರೋಗ್ಯಕರವಾದ ಕೆಸುವಿನ ಸೊಪ್ಪಿನ ಸಾಂಬಾರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಫ್ರೆಂಡ್ಸ್, ಈ ಕೆಸುವಿನ ಸೊಪ್ಪು ಸಿಕ್ಕಿದ್ರೆ ಒನ್ ಟೈಮ್ ಮಾಡೋದಂತೂ ಮರಿಬೇಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಅಟ್ಲೀಸ್ಟ್ ವರ್ಷಕ್ಕೆ ಒಂದು 2-3 ಸಲ ಆದರೂ ಇದು ಸಿಕ್ಕಿದ್ರೆ ಮಾಡೋದು ಮರಿಬೇಡಿ. ಫ್ರೆಂಡ್ಸ್, ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ. ಇಲ್ಲಿ ಹೆಚ್ಚು ಐರನ್ ಇರೋದ್ರಿಂದ ನಮ್ಮ ರಕ್ತದ ಪ್ರಮಾಣ ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ಸುಧಾರಿಸುತ್ತೆ ಫ್ರೆಂಡ್ಸ್ ಇದು. ನಂತರ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಇಮ್ಯುನಿಟಿ ಹೆಚ್ಚಿಗೆ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ ಐರನ್, ಫೈಬರ್, ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಎಲ್ಲ ಆರೋಗ್ಯಕರವಾದ ಅಂಶ ಇದರಲ್ಲಿ ಸೇರಿಕೊಂಡಿದೆ. ಫ್ರೆಂಡ್ಸ್, ಇದರಲ್ಲಿ ನಾನಾ ಥರ ಅಡುಗೆನೂ ಮಾಡ್ಬೋದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಮಂಗಳೂರು ಸ್ಟೈಲ್ ಪತ್ರೊಡೆ, ಮತ್ತು ಇದನ್ನು ಸಣ್ಣದಾಗಿ ಈಗ ನಾನು ಇದನ್ನು ತೆಳು ಮಾಡಿದ್ದೀನಿ. ನೀವು ಬೇಕಾದರೆ ಚಟ್ನಿ ಅಂದರೆ ಇದರಲ್ಲೇ ತುಂಬ ಚೆನ್ನಾಗಿ ಬೇಯಿಸ್ಬಿಟ್ಟು ಚಟ್ನಿ ರೂಪದಲ್ಲಾದರೂ ಮಾಡ್ಕೋಬೋದು, ಇದನ್ನು ಪಚ್ಚಡಿ ರೀತಿಯಲ್ಲಾದರೂ ಮಾಡ್ಕೋಬೋದು. ಮತ್ತು ಇನ್ನೊಂದು ಫ್ರೆಂಡ್ಸ್, ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೆಂದಿಸಿಲ್ಲ ಅಂತ ಹೇಳಿದ್ರೆ ಇದು ಬಂದು ನಮ್ಮ ಗಂಟಲು, ನಾಲಿಗೆ ಎಲ್ಲ ಕೆರೆತ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಮೇಯ್ನು. ಚೆನ್ನಾಗಿ ಬೇಯಿಸಬೇಕು, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಮತ್ತು ಫ್ರೆಂಡ್ಸ್, ಯಾವತ್ತೂ ಈ ಸಾಂಬಾರಿಗೆ ಹುಳಿ ಮುಂದೆನೇ ಇರಬೇಕು. ಅಂದರೆ ಹುಣಸೆಹಣ್ಣಿನ ರಸ ಜಾಸ್ತಿ ಹಾಕಿದ್ರೇ ನಮ್ಮ ಏನಾದರೂ ಕೆರೆತ ಏನಾರಿದ್ರೆ ಅದೆಲ್ಲ ಏನೂ ಬರಲ್ಲ, ಚೆನ್ನಾಗಿರುತ್ತೆ. ಇದು ನಾವು ಅದನ್ನು ಕ್ಲೀನ್ ಮಾಡಬೇಕಾದ್ರೇ ಕೈಯೆಲ್ಲ ಇದಾಗುತ್ತೆ. ನಾವು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಕ್ಲೀನ್ ಮಾಡೋಕ್ಕಿಂತ ಮುಂಚೆ 2 ಕೈಗೂ ತೆಂಗಿನೆಣ್ಣೆ ಬರುತ್ತಲ್ಲ, ಅದನ್ನು 2 ಅಪ್ಲೈ ಮಾಡಿಕೊಂಡು ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಓಕೆನಾ? ಹಾಗಾದರೆ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮತ್ತು ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಾದರೆ ನೋಡ್ಕೊಬರೋಣಲ್ಲ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಕೆಸುವಿನ ಸೊಪ್ಪಿನ ದಂಟನ್ನ 1 ಇಂಚು ಅಳತೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಅದು ಮತ್ತು ಅದ್ರದ್ದು ಎಲೆನೂ ಅಷ್ಟೇ, ಏನು ಸಣ್ಣದಾಗಿ ಏನು ಹಚ್ಕೊಂಡಿಲ್ಲ. ಹಾಗೆ ಹೆಂಗೆ ಬೇಕಾದರೂ ನೀವು ಹಚ್ಕೋಬೋದು, ಪರವಾಗಿಲ್ಲ. ಓಕೆನಾ ಫ್ರೆಂಡ್ಸ್, ಇದನ್ನು ನಾನು ನೀಟಾಗಿ 3 ಸಲ ತೊಳ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ಟ್ರೈನರಲ್ಲೇ ಹಾಕಿಟ್ಕೊಂಡಿದ್ದೀನಿ. ನಂತರ ಫ್ರೆಂಡ್ಸ್, ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂದರೆ, ನಾನಿಲ್ಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 3 ಒಣಗಿದ ಮೆಣಸಿನ್ಕಾಯಿ, ಒಂದು ದಪ್ಪ ಗಾತ್ರ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 7-8 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಮತ್ತು ಒಂದು ದಪ್ಪ ಗಾತ್ರ ಅಂದರೆ ನಿಂಬೆಹಣ್ಣು ಗಾತ್ರ ಆಗುವಷ್ಟು ಹುಣಸೆಹಣ್ಣನ್ನು ನೀರೊಳಗೆ ಹಾಕಿ ಇಟ್ಟಿದ್ದೀನಿ. ಅಂದರೆ ಅದು ಕರಗಬೇಕಲ್ಲ, ಹಾಗಾಗಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇನ್ಗೆ ಮತ್ತೇನೂ ಬೇಕಾಗಿಲ್ಲ. ಓಕೆನಾ? ಈಗ ನಾನು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ 3 ಸಲ, ಅದನ್ನು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಅರ್ಧ ಪಾತ್ರೆ ಆಗೋಷ್ಟು ನೀರನ್ನ ಕೊದಿಸ್ಕೊತಾ ಇದ್ದೀನಿ. ಓಕೆನಾ? ಅದು ಒಂದು ಕೊದಿ ಬರಲಿ. ಒಂದು ಕೊದಿ ಬಂದ ಮೇಲೆ ನಾನು ಏನು ಕ್ಲೀನ್ ಮಾಡ್ಕೊಂಡಿರೋ ಇದು ಕೆಸುವಿನ ಸೊಪ್ಪಿನ ದಂಟನ್ನು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ಕುದಿ ಬರೋಷ್ಟು ಕುದಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕುದಿಸ್ಕೊಂಡು ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಅದು ಒಂದು ಕುದಿ ಬರುತ್ತಲ್ಲ, ಅದರದ್ದು ನೀರೇನಿದೆ ಅದನ್ನು ನಾನು ಫಸ್ಟ್ ತೆಗಿತಾ ಇದ್ದೀನಿ. ಯಾಕಂತೇಳಿದ್ರೆ ಮಕ್ಕಳಿರ್ತಾರೆ ಅಲ್ಲ ಮನೇಲಿ, ಸೊ ಮಕ್ಕಳು ತಿಂದರೆ ಅವ್ರಿಗೆ ಗಂಟ್ಲು ಕೆರೆತ, ಅವ್ರದ್ದು ಎಳೆ ಸ್ಕಿನ್ ಆಗಿರುತ್ತಲ್ಲ ಫ್ರೆಂಡ್ಸ್, ಗಂಟ್ಲು ಕೆರೆತ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನೇನಿದೆ ಫಸ್ಟ್ ನೀರನ್ನ ಎಲ್ಲ ಸ್ಟೇನರಲ್ಲಿ ತೆಗೆದುಬಿಟ್ಟು ಅದನ್ನು ನೀಟಾಗಿ ಎಲ್ಲನೂ ನೀರು ಹೋದ್ಮೇಲೆ ನಾನು ಮತ್ತೆ ಅದೇ ಪಾತ್ರೆಗೆ ಒಂದು ಅರ್ಧದಷ್ಟು ಆಗೋಷ್ಟು ನೀರು ತಗೊಂಡು ಅದೇನಿದೆ ಸ್ಟೇನರ್ ಎಲ್ಲ ಆದಮೇಲೆ ನಾನು ಅದನ್ನೆಲ್ಲ ಈ ನೀರಿಗೆ ಹಾಕ್ಕೊಂಡು ಮತ್ತೊಂದು ಕುದಿ ಬರೆಸ್ತಾ ಇದ್ದೀನಿ. ಅದು ಕುದಿ ಬರೋಕ್ಕಿಂತ ಮುಂಚೆ ನಾನು ಇಲ್ಲೇನು ತೊಗೊಂಡಿದ್ದೀನಿ ಅಂದರೆ, 1 ಸ್ಪೂನ್ ಆಗೋಷ್ಟು ಉಪ್ಪು ತೊಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಕುದಿ ಬರ್ಸೋಣ. ಓಕೆನಾ? ಒಂದು ಕುದಿ ಬರ್ಸ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಆರೋಕ್ಕೆ ಬಿಡೋಣ. ಅಂದರೆ ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್, ಹಿಂಗೆ ಬಿಸಿಗೆ ಹಾಕ್ಬಿಟ್ರೆ ಅದು ಆಗಲ್ಲ ಸ್ಮ್ಯಾಶ್ ಮಾಡೋಕ್ಕೆ. ಸೊ ತಣ್ಣಗಾದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್? ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ನಾವು ಮತ್ತೆ ಗ್ಯಾಸ್ ಆನ್ ಮಾಡ್ತಾ ಇದನ್ನು ನಾವು ಏನು ಅಚ್ಚಕಾರದ ಪುಡಿ ಇದೆಯಲ್ಲ, ಅಚ್ಚಕಾರದ ಪುಡಿನೂ 1 ಸ್ಪೂನ್ ಅಚ್ಚಕಾರದ ಪುಡಿನೂ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಳೋಣ ಅದಕ್ಕೆ.
ಫ್ರೆಂಡ್ಸ್ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಹುಣಸೆಹಣ್ಣಿನ ರಸ ಹಾಕ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡಿ. ಆ ಕುದಿಲಿಕ್ಕೆ ಐದು ನಿಮಿಷ ಸಾಕು. ಒಂದು 5 ನಿಮಿಷ ಕುದ್ರೆ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಅದನ್ನು ಆಫ್ ಮಾಡಿಬಿಟ್ಟು ಸೈಡಿಗೆ ಇಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಬಿಟ್ಟು ನಾನು ಏನು ತೊಗೊಂಡಿದ್ದೆ, ಸಾಸಿವೆ, ಜೀರಿಗೆ, ಕರಿಬೇವು ಇಲ್ಲಿ ಹಾಕ್ತಾಯಿಲ್ಲ. ಕರಿಬೇವು ಬೇಡ ಫ್ರೆಂಡ್ಸ್. ಕರಿಬೇವು ಹಾಕಿದ್ರೆ ಅದರದ್ದೇ ಫ್ಲೇವರ್ ಬಿಟ್ಕೊಳುತ್ತಲ್ಲ. ಇಂಥ ಕೆಲವೊಂದು ಸಾಂಬಾರುಗಳಿಗೆ ಕರಿಬೇವು ಯೂಸ್ ಮಾಡಬಾರ್ದು. ಸೊ ಇಲ್ಲಿ ನಾನು ಕರಿಬೇವು ಹಾಕ್ತಾಯಿಲ್ಲ. ಕರಿಬೇವು ಬಟ್ಲಿಗೆ ನಾನು ಸಾಸಿವೆ, ನಾನೇನು ಹೇಳಿದ್ನಲ್ಲ ಫಸ್ಟು, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಓಕೆನಾ. ನಂತರ ಒಣಗಿದ ಮೆಣಸಿನ್ಕಾಯಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಮೇಯ್ನ್ ಇದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ಮೆಲ್ಲು ಜಾಸ್ತಿ ಬರಬೇಕು. ನೀವು ಈರುಳ್ಳಿ ಬದಲಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಓಕೆನಾ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂಥರ ಕೆಂಪು ಬಣ್ಣ ಬರೋವರೆಗೆ ಫ್ರೈ ಮಾಡಿಕೊಂಡು ನಾವೇನು ಮಾಡ್ಕೊಂಡಿದ್ದೀವಲ್ಲ ಒಗ್ಗರಣೆ, ಅದಕ್ಕೆ ಹಾಕಬೇಕು ಫ್ರೆಂಡ್ಸ್. ಹಾಕಿದ್ರೆ ಫ್ರೆಂಡ್ಸ್ ಸಖತ್ ಟೇಸ್ಟಿಯಾಗಿರೋಂಥ ಕೆಸುವಿನ ದಂಟಿನ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ನಾವು ಆ್ಯಕ್ಚುಲಿ ನಾನಿಲ್ಲಿ ಒಣಗಿದ ಮೀನು ಮತ್ತು ಕೆಸುವಿನ ದಂಟು ಸಾಂಬಾರು ಜೊತೆಗೆ ರೈಸ್ ಜೊತೆಗೆ ತಿಂತಾಯಿದ್ದೀನಿ. ಸೂಪರ್ ಕಾಂಬಿನೇಷನ್, ಸಖತ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ದಯವಿಟ್ಟು ಕ್ಷಮಿಸಿ. ನಾನ್ ವೆಜ್ ಯಾರು ತಿನ್ನಲ್ಲ ಅವರು ಕ್ಷಮಿಸಿ. ಬಟ್ ನನ್ನ ಫೇವ್ರೇಟ್, ನಮ್ಮ ಮನೆಯವರೆಲ್ಲ ಫೇವ್ರೇಟ್ ಒಣಗಿದ ಮೀನು ನಮ್ಮ ಮನೇಲಿ ಯಾವಾಗಲೂ ಸ್ಟಾಕಲ್ಲಿರುತ್ತೆ. ಸೊ ನಾನು ಇಲ್ಲಿ ಯಾವಾಗಲೂ ಫ್ರೈ ಮಾಡಿಕೊಂಡು ಇಟ್ಕೊಂಡಿರ್ತೀವಿ. ಸೊ ನೀವು ಬೇಕಾದರೆ ಹಪ್ಳನೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು, ಉಪ್ಪಿನಕಾಯಿ ಯೂಸ್ ಮಾಡ್ಬೋದು, ನಿಮ್ಗೆ ಏನು ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಮತ್ತು ಇದೊಂದು ರೈಸ್ ಜೊತೆಗೆ ಅಂತಲ್ಲ, ನೀವು ಅಕ್ಕಿ ರೊಟ್ಟಿ ಮಾಡ್ತೀರಲ್ಲ, ಅಕ್ಕಿ ರೊಟ್ಟಿಗೂ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಚಪಾತಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಎಲ್ಲದಕ್ಕೆ ಮೈನು ರೈಸು, ಬಟ್ ಚಪಾತಿಗೂ ತಿನ್ಬೋದು, ಅಕ್ಕಿ ರೊಟ್ಟಿಗೂ ತಿನ್ಬೋದು. ಅಕ್ಕಿ ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾದರೆ ನನ್ನ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮತ್ತಷ್ಟು ಶೇರ್ ಮಾಡಿ, ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗೋದು ಮರಿಬೇಡಿ. ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತಾ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ, ಸೂಪರ್ ಟೇಸ್ಟಿಯಾಗಿರೋಂಥ ಮುಂದಿನ ರೆಸಿಪಿಯೊಂದಿಗೆ ಬರ್ತೀನಿ. ಹಾಗಾದರೆ ನಾನು ಮಾಡಿರೋಂಥ ಇವತ್ತಿನ ರೆಸಿಪಿಗೆ ಲೈಕ್ ಕೊಡ್ತೀರಾ ಅಲ್ಲ? ಥ್ಯಾಂಕ್ ಯು.